ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 13 ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾನು ಡೇ 13ನ ಯಾವ ರೀತಿ ಕಂಪ್ಲೀಟ್ ಮಾಡಿಕೊಂಡೆ ಅಂತ ನೋಡೋಣ ಬನ್ನಿ. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ವೀಡಿಯೋನ ಲೇಟಾಗೇ ಅಪ್ಲೋಡ್ ಮಾಡಿದ್ದೀನಿ. ನಾನು ಪ್ರತಿನಿತ್ಯ 11 ಗಂಟೆ ಅಷ್ಟರಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋಣ, ಸ್ವಲ್ಪ ಎಲ್ರಿಗೂ ಹೆಲ್ಪ್ ಆಗುತ್ತೆ ವೀಡಿಯೋಸ್ನ ನೋಡೋರಿಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಕಾರಣಾಂತರದಿಂದ ಸ್ವಲ್ಪ ಲೇಟಾಗೇ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಡೇ 13ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನ ವೆಯ್ಟ್ ಎಷ್ಟಿದೆ ಮತ್ತು ಅದ್ರ ಜೊತೆಗೆ ಲಿಕ್ವಿಡ್ ಡಯೆಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾನಿಲ್ಲಿ ವಾಕ್ ಮುಗಿಸ್ಕೊಂಡು ಬಂದು ನನ್ನ ಬೆಳಗಿನ ಏನು ನಿತ್ಯ ಕರ್ಮಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಫಸ್ಟಿಗೆ ನಾವು ವೆಯ್ಟ್ ಚೆಕ್ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ವೆಯ್ಟ್ನ ಚೆಕ್ ಮಾಡಬೇಕು. ಯಾವುದೇ ರೀತಿಯ ಒಂದು ವೆಯ್ಟು ವೇರಿಯೇಷನ್ ಬರಲ್ಲ, ಜಾಸ್ತಿ ತೋರಿಸಲ್ಲ. ಹಾಗಾಗಿ ನಾನಿಲ್ಲಿ ವೆಯ್ಟ್ ಚೆಕ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಲಾಸ್ಟ್ ಟೈಮು ನಂದು 77.5 ಇತ್ತು, ಅಂದರೆ 77.5 kg ಇತ್ತು. ಈ ಟೈಮು ನಂದು 77 kg ಇದೆ. ಅಂದರೆ ಸ್ವಲ್ಪ ಮಧ್ಯದಲ್ಲಿ ಹೆಲ್ತ್ ಅಪ್ಸೆಟ್ ಆಯಿತು ಅಂತೇಳಿ ಒಂದು 2-3 ದಿನ ನಾನು ಯಾವುದೇ ರೀತಿಯ ವೀಡಿಯೋಸು ಅಪ್ಲೋಡ್ ಮಾಡಿರಲಿಲ್ಲ ಮತ್ತು ಡಯೆಟು ಕೂಡ ಅಷ್ಟಾಗಿ ಇರಲಿಲ್ಲ. ಇನ್ನು ಈ ಒಂದು 3-4 ಡೇಸಿಂದ ಏನು ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ಈ ಒಂದು 3-4 ಡೇಸಲ್ಲಿ ನಂದು ವೆಯ್ಟು 1/2 kg ಅಷ್ಟು ರೆಡ್ಯೂಸ್ ಆಗಿದೆ. ಇನ್ನು 77 ಇದೆ. ಮತ್ತು ವೆಯ್ಟ್ ಸ್ಟ್ರಕ್ ಆದಾಗ ಏನು ಮಾಡಬೇಕು ಅಂತ ಹೇಳಿ ನಾನು ನೆನ್ನೆಯಷ್ಟೇ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂದರೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ವೆಯ್ಟ್ ಅನ್ನೋದು ನೀಟಾಗಿ ಲಾಸ್ ಆಗ್ತಾ ಬರ್ತಿರುತ್ತೆ. ನಮ್ಮ ವೇಯಿಂಗ್ ಸ್ಕೇಲಲ್ಲಿ ಕಡಿಮೆ ತೋರಿಸ್ತಾನೆ ಇರುತ್ತೆ, ವೇರಿಯೇಷನ್ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಸ್ಟ್ರಕ್ ಆಗುತ್ತೆ. ಆಗ ಸ್ಟ್ರಕ್ ಆದಂಥ ಟೈಮಲ್ಲಿ ನಾವು ಕೆಲವೊಂದು ಟ್ರಿಕ್ಗಳನ್ನ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಅಪ್ಲೈ ಮಾಡ್ಕೊಳ್ತು ಅಂತ ಅಂದರೆ ಆರಾಮಾಗಿ ವೆಯ್ಟ್ ಅನ್ನೋದನ್ನು ನಾವು ನೀಟಾಗಿ ರೆಡ್ಯೂಸ್ ಮಾಡ್ಕೋಬೋದು. ಯಾವ ಟ್ರಿಕ್ನ ಅಪ್ಲೈ ಮಾಡ್ತು ಅಂದರೆ ನಮ್ಮ ಸ್ಟ್ರಕ್ ಆಗಿರ್ತಕ್ಕಂಥ ವೆಯ್ಟು ಸರಿ ಹೋಗುತ್ತೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ. ಹೌದು, ನಮ್ಮ ಬಾಡಿಗೆ ನಾವು ಎಷ್ಟು ಕ್ಯಾಲೋರಿ ಫುಡ್ಡನ್ನ ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಕ್ಯಾಲೋರಿ ನಾವು ಬರ್ನ್ ಮಾಡ್ತು ಅಂತ ಅಂದರೆ ಆರಾಮಾಗಿ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗತ್ತೆ. ನೀವು ಹೇಳ್ಬೋದು, ಹೌಸ್ ವೈಫ್ಗಳು ಕಾಮನ್ ಥಿಂಕಿಂಗ್ ಏನಪ್ಪ ಅಂತ ಅಂದರೆ ಮನೆ ಕೆಲಸ ಮಾಡ್ತೀವಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಡುಗೆ ಮಾಡ್ತೀವಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸಗಳೇ ಆಗಿರುತ್ತೆ. ಅದ್ರ ಜೊತೆಗೆ ಎಕ್ಸಸೈಜು, ವಾಕು ಇದನ್ನೆಲ್ಲ ಮಾಡ್ಕೊಂಡಿರ್ತೀವಿ. ಏನಕ್ಕೆ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗ್ತಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮನೆ ಕೆಲಸಗಳು ಲೆಕ್ಕಕ್ಕೆ ಬರಲ್ಲ, ಕ್ಯಾಲೋರಿ ಅದರಲ್ಲಿ ಅಷ್ಟಾಗಿ ಬರ್ನ್ ಆಗಲ್ಲ. ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಅಂದರೆ ಏನು ವಾಕು ಎಕ್ಸಸೈಜ್ ಇದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ಡು ಡಯೆಟ್ನ ಫಾಲೋಅಪ್ ಮಾಡಿ, ಒಂದು ಬ್ಯಾಲೆನ್ಸ್ಡು ಫುಡ್ಡನ್ನು ತಗೊಳ್ಳಿ. ಡಯೆಟಿಗೆ ಏನು ಅವಶ್ಯಕತೆ ಇದೆ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡನ್ನು ತಗೊಂಡು ಇನ್ಕ್ರೀಸ್ ಮಾಡ್ಕೊಳ್ಳಿ. ಕಡಿಮೆ ಕ್ಯಾಲೋರಿ ಫುಡ್ಡನ್ನು ದೇಹಕ್ಕೆ ಕೊಟ್ಟು ಅದಕ್ಕಿಂತ ಜಾಸ್ತಿ ಕ್ಯಾಲೋರಿ ಬರ್ನ್ ಮಾಡ್ತು ಅಂದರೆ ಆರಾಮಾಗಿ ಸ್ಟ್ರಕ್ ಆಗಿರ್ತಕ್ಕಂಥ ವೆಯ್ಟು ಸರಿ ಹೋಗುತ್ತೆ. ಹಾಗೂ ಕೂಡ ಸರಿ ಹೋಗಲಿಲ್ಲ ಅಂತ ಅಂದರೆ ವಾರಕ್ಕೆ 1 ದಿನ ಲಿಕ್ವಿಡ್ ಡಯೆಟು ಅಥವಾ ಒಂದು ವಾಟರ್ ಫಾಸ್ಟಿಂಗ್ನ ಮಾಡಿಕೊಂಡ್ರೆ ಒಳ್ಳೆಯದು. ಸುಮಾರಷ್ಟು ಜನಕ್ಕೆ ವಾಟರ್ ಫಾಸ್ಟಿಂಗು ಅಷ್ಟು ವರ್ಕ್ ಆಗಲ್ಲ ಅಂತ ಅನ್ಕೋತೀನಿ. ಏನಕ್ಕಂತಂದರೆ ನೀರನ್ನೇ ಕುಡ್ಕೊಂಡು ಇರೋದಕ್ಕೆ ಆಗಲ್ಲ ಅಂತ ಅನ್ನೋರು ಕೂಡ ಇದ್ದಾರೆ. ಹಾಗಾಗಿ ಒಂದು ಲಿಕ್ವಿಡ್ ಡಯೆಟ್ನ ತಗೊಳ್ತು ಅಂತ ಅಂದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ನಮಗೇನು ಪ್ರಾಬ್ಲಮ್ ಆಗಲ್ಲ ಅಂತೇಳಿ ನಾನು ಕೂಡ ಹೊಸದಾಗಿ ಈ ಒಂದು ಲಿಕ್ವಿಡ್ ಡಯೆಟ್ನ ಸ್ಟಾರ್ಟ್ ಮಾಡಿರೋದು. ಇನ್ನು ನೋಡ್ತಾ ಇರ್ಬೋದು ನೀವು. ಬೆಳಿಗ್ಗೆ ಎದ್ದು ವಾಕ್ ಮುಗಿಸ್ಕೊಂಡು ಬಂದು ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಕುಡಿದೆ. ಅದಾದ ನಂತರ ನಾನು ಎಕ್ಸಸೈಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಲಿಕ್ವಿಡ್ ಡಯೆಟ್ ಆಗಿರೋದ್ರಿಂದ ಸ್ವಲ್ಪ ಸುಸ್ತಾಗ್ಬೋದು ಅಂತೇಳಿ ನಾನು ಎಕ್ಸಸೈಸ್ನ ಸ್ಕಿಪ್ ಮಾಡಿಕೊಂಡೆ. ನಿಮಗೂ ಕೂಡ ಕಂಫರ್ಟಬಲ್ ಇರಲಿಲ್ಲ ಅಂತ ಅಂದರೆ ನೀವು ಕೂಡ ಸ್ಕಿಪ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಮುಂಚೆ ವಾಟರ್ ಫಾಸ್ಟಿಂಗ್ನ ಮಾಡ್ಕೋತಿದ್ದಾಗ ನಾನೇನಾದರೂ ಎಕ್ಸಸೈಸು ವಾಕು ಇತ್ತು ಅಂತ ಅಂದರೆ ಸ್ವಲ್ಪ ಜಸ್ಟ್ ವಾಕ್ ಮಾಡಿಬಿಟ್ಟು ಬರ್ತಿದ್ದೆ ಅಷ್ಟೇ ಹೊರತು ಎಕ್ಸಸೈಸ್ನ ಮಾಡ್ಕೋತಿರ್ಲಿಲ್ಲ. ನಾವು ವಾಟರ್ ಫಾಸ್ಟಿಂಗ್ನ ಮಾಡಿಕೊಂಡಾಗ ದೇಹಕ್ಕೆ ಯಾವುದೇ ರೀತಿಯ ಕ್ಯಾಲೋರಿ ಕೊಟ್ಟಿರಲ್ಲ. ಹಾಗಾಗಿ ಅತಿ ಹೆಚ್ಚು ಕ್ಯಾಲೋರಿನ ಬರ್ನ್ ಮಾಡ್ಕೊಬಿಡ್ತು ಎಕ್ಸಸೈಜು ವಾಕಿಂದ ಅಂತ ಅಂದರೆ ಸುಸ್ತಾಗತ್ತೆ ಅಂತೇಳಿ ನಾನು ಸ್ಕಿಪ್ ಮಾಡ್ತಿದ್ದೆ. ನಿಮಗೆ ಕಂಫರ್ಟಬಲ್ ಇರೋ ರೀತಿ ನೀವು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನೇನು ತಿಳ್ಸೋಕೆ ಹೋಗಲ್ಲ. ಮನೆಯವರಿಗೆಲ್ಲ ಇಡ್ಲಿ ಜೊತೆಗೆ ಹೀರೆಕಾಯಿ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತು ಅಂದರೆ ನಾನು ಯಾವ ರೀತಿ ಲಿಕ್ವಿಡ್ ಡಯೆಟ್ನ ಫಾಲೋಅಪ್ ಮಾಡಿದೆ, ಕಂಪ್ಲೀಟ್ ಮಾಡಿಕೊಂಡೆ ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಮತ್ತು ನಾನು ಏನು ಬೆಳಿಗ್ಗೆ ವಾಕಿಂದ ಬಂದು ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಕುಡಿದಿದ್ದೆ. ಅದಾದ ಒಂದು 2 hour ಬಿಟ್ಟು ಇಲ್ಲಿ ಶುಂಠಿ ಮತ್ತು ಪುದೀನನ ಸೇರಿಸಿ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ನಾನೇನು ಪೌಡರ್ ಮಾಡಿಟ್ಕೊಂಡಿದ್ನಲ್ವ ಡಿಟಾಕ್ಸ್ ಪೌಡರು, ಅದನ್ನೇ ಯೂಸ್ ಮಾಡ್ಬೋದಾಗಿತ್ತು. ಬಟ್ ಚೇಂಜ್ ಇರಲಿ ಅಂತೇಳಿ ಪುದೀನ ಮತ್ತು ಶುಂಠಿನ
ಕುದಿಸ್ಕೊಂಡು ನಾನಿಲ್ಲಿ ಕುಡಿತಾ ಇದ್ದೀನಿ. ಈ ಮುಂಚೆನೂ ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ಆರಾಮಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು, ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಜರ್ನಿನಲ್ಲಿ. ಅದಕ್ಕೆ ಸ್ವಲ್ಪ ಹನಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಲಿಕ್ವಿಡ್ ಡಯಟ್ ಆಗಿರೋದ್ರಿಂದ ಎಲ್ಲೂ ಕೂಡ ಸುಸ್ತಾಗಬಾರ್ದು ಅಂತೇಳಿ, ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಆಗಬಾರ್ದು ಅಂತೇಳಿ ಹನಿನ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಇತ್ತು, ಚೆನ್ನಾಗೂ ಕೂಡ ಇತ್ತು ಅಂತೇಳಿ ತೊಗೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು. ಯಾರಾದರೂ ವೆಯ್ಟ್ ಲಾಸ್ನ ಮಾಡ್ಕೋಬೇಕು, ನಾನು ಕೂಡ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು ಅಂತೇಳಿ ಸ್ಟಾರ್ಟಿಂಗ್ ಡೇಸಲ್ಲೇ ಒಂದು ಲಿಕ್ವಿಡ್ ಡಯಟ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ವಾರ, ಒಂದು 15 ದಿವಸನಾದ್ರೂ ಫಸ್ಟಿಗೆ ಫುಡ್ ಕಂಟ್ರೋಲ್ ಮಾಡಿಕೊಂಡು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳೋ ಒಂದು ಲೆವೆಲ್ಲಿಗೆ ಬನ್ನಿ. ಅದಾದ ನಂತರ ಲಿಕ್ವಿಡ್ ಡಯಟ್ನ ಸ್ಟಾರ್ಟ್ ಮಾಡಿ. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಫಾಸ್ಟಾಗಿ ವೆಯ್ಟ್ ರೆಡ್ಯೂಸ್ ಆಗಬೇಕು ಅಂತೇಳಿ ಲಿಕ್ವಿಡ್ ಡಯಟ್ನ ಸ್ಟಾರ್ಟ್ ಮಾಡೋದು, ಇಲ್ಲಾಂದರೆ ವಾಟರ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ತೀರಾ. ನಾನು ಮುಂಚಿಂದನೂ ಹೇಳ್ತಾ ಇದ್ದೀನಿ, ಒಂದು ಸ್ಟೇಜ್ವರೆಗೂ ನಿಮಗೆ ಅಡ್ಜಸ್ಟ್ ಆಗೋವರೆಗೂ ಈ ರೀತಿ ಲಿಕ್ವಿಡ್ ಡಯಟ್ಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫ್ರೆಶ್ ಅಪ್ ಆದ ನಂತರ ಏನು ಒಂದು ಮೆಂತ್ಯ ನೀರನ್ನು ನೆನೆಸಿಟ್ಟಿದ್ನಲ್ವ, ಆ ಒಂದು ನೀರನ್ನ ಕುಡಿದು ಅದ್ರ ಜೊತೆಗೆ ಮೆಂತ್ಯನೂ ಕೂಡ ಚೆನ್ನಾಗಿ ಅಗೆದು ತಿಂದೆ. ಅದಾದ ನಂತರ 1 ಅವರ್ ಬಿಟ್ಟು ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ಈ ಒಂದು ಜ್ಯೂಸ್ಗೆ ಏನನ್ನು ಕೂಡ ನಾನು ಸೇರಿಸಿಲ್ಲ, ಅಂದರೆ ಹನಿ, ಶುಗರು, ಬೆಲ್ಲದ ಪೌಡರು ಯಾವುದನ್ನು ಕೂಡ ಸೇರಿಸಿಲ್ಲ. ಸಿಂಪಲ್ಲಾಗಿ ಹಣ್ಣನ್ನು ಕಟ್ ಮಾಡಿ ಜ್ಯೂಸನ್ನ ಮಾಡಿಕೊಂಡೆ. 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆ ಹಾಕಿಟ್ಟಿದ್ದೆ. ಅದು ಅರಳಿದ ನಂತರ ಈ ಒಂದು ಜ್ಯೂಸಿಗೆ ಅದನ್ನು ಸೇರಿಸಿ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ತೊಗೋತಾ ಇದ್ದೀನಿ. ಅಂದರೆ ಇದನ್ನು ಮಾರ್ನಿಂಗ್ ಟಿಫನ್ ಆಗಿ ತೊಗೊಳ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ನಾನು ಹಣ್ಣಿನ ಜ್ಯೂಸನ್ನ ತೊಗೊಳ್ತಾ ಇದ್ದೀನಿ. ಡಯಟ್ ಮಾಡುವಾಗ ನಾರ್ಮಲಾಗಿ ಹೇಗೆ ಬ್ಯಾಲೆನ್ಸ್ಡ್ ಫುಡ್ಡನ್ನ ತೊಗೊಳ್ತೀವಿ, ಅದೇ ರೀತಿ ಲಿಕ್ವಿಡ್ ಡಯಟಲ್ಲೂ ಕೂಡ ಬ್ಯಾಲೆನ್ಸ್ಡ್ ಫುಡ್ಡನ್ನ ತೊಗೊಳ್ಬೇಕಾಗತ್ತೆ. ಅದನ್ನು ಲಿಕ್ವಿಡ್ ರೂಪದಲ್ಲಿ ನಾವು ತೊಗೊಳ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಹಣ್ಣಿನ ಜ್ಯೂಸನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ತೊಗೊಂಡಿದ್ದೀನಿ. ಲಿಕ್ವಿಡ್ ಡಯಟ್ ಆಗಿರೋದ್ರಿಂದ 2 ವಾರಗೊಂದ್ಸಲ ಏನಾದರೂ ಲಿಕ್ವಿಡ್ ಐಟಮ್ಗಳನ್ನ ತೊಗೊಳ್ತಾ ಇರಬೇಕಾಗತ್ತೆ. ಬೆಳಗ್ಗೆ ಎದ್ದು 1 ಗ್ಲಾಸ್ ನೀರನ್ನ ತೊಗೊಂಡೆ, ಅದಾದ ನಂತರ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡೆ, ಅದಾದ ನಂತರ ಮೆಂತ್ಯ ನೀರು ತೊಗೊಂಡಿದ್ದೀನಿ. ಇವಾಗ ಹಣ್ಣಿನ ಜ್ಯೂಸು ವಿತ್ ಚಿಯಾ ಸೀಡ್ಸ್ ಎರಡನ್ನೂ ಸೇರಿಸಿ ತೊಗೊಂಡಿದ್ದೀನಿ. ಅದಾದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ 2 ಅವರಿಗೊಂದ್ಸಲ ನೀರನ್ನು ಕುಡಿಯೋದಾಗಿರ್ಬೋದು, ಇದನ್ನೆಲ್ಲ ಮಾಡಬೇಕು. ನಾರ್ಮಲ್ ವಾಟರ್ನೂ ಕೂಡ ನೀವು ತೊಗೊಳ್ಬೇಕಾಗತ್ತೆ. ಇನ್ನು ನಾನು ಮಧ್ಯಾಹ್ನಕ್ಕೆ ಅಂತೇಳಿ ಇಲ್ಲಿ ಗ್ರೀನ್ ಮೂಂಗ್ ದಾಲ್ನ ಸೂಪ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಹೆಸರು ಕಾಳು ಬರುತ್ತಲ್ಲ, ಅದ್ರದ್ದೊಂದು ಸೂಪ್ನ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈ ಒಂದು ಸೂಪ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ಈ ಒಂದು ಹೆಸರು ಕಾಳನ್ನ ಸೂಪ್ ಮಾಡೋದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಹೆಸರು ಕಾಳು, ಅದ್ರ ಜೊತೆಗೆ 1-2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಟೊಮೊಟೊ ಇಷ್ಟನ್ನು ಕೂಡ ಒಂದು 4-5 ವಿಸಲ್ಲು ಕೂಗಿಸ್ಕೊಂಡು ಚೆನ್ನಾಗಿ ಹಣ್ಣಾಗಿ ಕಾಳು ಬೇಯೋವರೆಗೂ ಬೇಯಿಸ್ಕೊಂಡು, ಅದಾದ ನಂತರ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಕಾಳನ್ನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ. ಯಾವುದೇ ರೀತಿ ಎಣ್ಣೆ ಏನೂ ಕೂಡ ಹಾಕ್ತೇನೆ, ಹಾಗೇನೆ ಆ ಒಂದು ಪೇಸ್ಟ್ ಮಾಡಿರ್ತಕ್ಕಂಥದ್ದನ್ನು ಕುದಿಸ್ಕೊಂಡು ಸ್ವಲ್ಪ ಮೆಣಸಿನ ಪೌಡರು, ಜೀರಿಗೆ ಪೌಡರು, ಉಪ್ಪಿನ ಪುಡಿ ಮತ್ತು ಕೊನೆಯದಾಗಿ ಕೊತ್ತಂಬರಿನ ಸೇರಿಸ್ಕೊಳ್ತು ಅಂತ ಅಂದರೆ ತುಂಬಾ ಸೂಪರಾಗಿರ್ತಕ್ಕಂಥ ಒಂದು ಸೂಪು ರೆಡಿಯಾಗಿ ಹೋಗುತ್ತೆ. ಈ ಒಂದು ಸೂಪಲ್ಲಿ ಕಾರ್ಬೋಹೈಡ್ರೇಟ್ಸು ಮತ್ತು ಫೈಬರ್ ಕಂಟೆಂಟ್ ಇರೋದ್ರಿಂದ ಬ್ಯಾಲೆನ್ಸ್ಡ್ ಲಿಕ್ವಿಡ್ ಡಯಟ್ ಕೂಡ ಆಗುತ್ತೆ. ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಒಬ್ಳಿಗೆ ಅಂತಲೇ ಮಾಡಿರಲಿಲ್ಲ, ಮನೆಯವರೆಲ್ರಿಗೂ ಕೂಡ ಸೇರಿಸಿ ಮಾಡಿದ್ದೆ. ನಾನು ಕೂಡ 1 ಬೌಲ್ನಷ್ಟು ಈ ಒಂದು ಸೂಪ್ನ ತೊಗೊಂಡೆ. ಅದಾದ ನಂತರ ಮಧ್ಯದಲ್ಲಿ ಗ್ಯಾಪ್ ಇತ್ತು, ಆ ಟೈಮಲ್ಲಿ ನಾರ್ಮಲ್ ವಾಟರ್ನ ಕುಡಿದಿದ್ದೀನಿ. ಇನ್ನು ಬೆಳಿಗ್ಗೆ ವಾಕ್ ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿಲ್ವಲ್ಲ ಅಂತೇಳಿ ಬ್ಲ್ಯಾಕ್ ಕಾಫಿನ ಕುಡ್ಕೊಂಡು ವಾಕ್ ಹೋಗಿದ್ದು ಬರೋಣ ಅಂತೇಳಿ ವಾಕ್ ಹೋಗಿದ್ದು. ಆ ಕಡೆಯಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲಿ ಕಾಲುವೆ ಹತ್ರ ಬಂದು ಚಿಂಟು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಚಿಂಟು ನಾನು ಬರ್ತೀನಿ ಅಂತೇಳಿ ನಮ್ಮ ಜೊತೆ ವಾಕ್ಗೆ ಬಂದಿದ್ದ. ಕಾಫಿ ಕ್ರೇವಿಂಗ್ ಇರ್ತಕ್ಕಂಥವ್ರು ಒಂದು ಬ್ಲಾಕ್ ಕಾಫಿನ ಮಾಡ್ಕೋಬೋದು. ವಿತೌಟ್ ಶುಗರ್, ವಿತೌಟ್ ಮಿಲ್ಕ್ನ ಬಳಸಿ ಬ್ಲಾಕ್ ಕಾಫಿನ ಮಾಡ್ಕೋಬೋದು. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಬ್ಲಾಕ್ ಕಾಫಿ ತುಂಬಾ ಒಳ್ಳೆಯದು. ಇದನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಯಾವುದೊಂದು ಕಾಫಿ ಪೌಡರು ಲೈಕ್ ಆಗುತ್ತೆ, ಇನ್ಸ್ಟೆಂಟ್ ಕಾಫಿ ಪೌಡರು, ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಳ್ತು ಅಂದರೆ ಆರಾಮಾಗಿ ಈಸಿಯಾಗಿ ಬ್ಲಾಕ್ ಕಾಫಿನ ರೆಡಿ ಮಾಡ್ಕೋಬೋದು. ಇನ್ನು ವಾಕಿಂದ ಬಂದು ಇಲ್ಲಿ ಗ್ರೀನ್ ಟೀನ ತೊಗೊಳ್ತಾ ಇದ್ದೀವಿ. ಗ್ರೀನ್ ಟೀನೂ ಕೂಡ ತುಂಬಾ ಒಳ್ಳೆಯದು. ಒಂದು ಬೆಳ್ಳಿ ಫ್ಯಾಟ್ ಅಂತ ಅನ್ನೋದನ್ನು ಕರಗಿಸೋದಕ್ಕೆ ತುಂಬಾ ಗ್ರೀನ್ ಟೀ ಒಳ್ಳೆಯದು. ಇದು ನಾನಿಲ್ಲಿ ಲಿಪ್ಟಾನ್ ಗ್ರೀನ್ ಟೀ ಲೀವ್ಸ್ನ ತೊಗೊಂಡಿದ್ದೀನಿ. ನಾನು
ಡಿಪ್ಪದು ಬ್ಯಾಗ್ ಬರುತ್ತಲ್ಲ ಆ ಥರದ್ದೇನು ತೊಗೊಂಡಿಲ್ಲ. ಲೀವ್ಸ್ ಆದರೆ ಸೋದಿಸ್ಕೊಂಡು ಕುಡಿಬೋದು, ಡಿಪ್ ಆದರೆ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತೇಳಿ ಅದನ್ನು ಡಿಪ್ಪನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 2-3 ಸಲ ಯೂಸ್ ಮಾಡ್ಬೋದು. ಬಟ್ ಲೀವ್ಸ್ ಆದರೆ ಸ್ವಲ್ಪನೇ ಹಾಕೊಳ್ತು ಅಂದರೆ ಒನ್ ಟೈಮ್ಗೆ ಸಾಕಾಗತ್ತೆ ಅಂತೇಳಿ ನಾನಿಲ್ಲಿ ಒಂದು ಲಿಪ್ಟಾನ್ದು ಲೀವ್ಸ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ, ಗ್ರೀನ್ ಟೀ ಲೀವ್ಸ್ ಪ್ಯಾಕೆಟು. ಗ್ರೀನ್ ಟೀ ಕುಡಿದು 1 ಅವರಿಗೆ ನಾನಿಲ್ಲಿ ಮಜ್ಜಿಗೆನ ತಗೋತಾ ಇದ್ದೀನಿ. ಮಜ್ಜಿಗೆಗೆ ನಾನಿಲ್ಲಿ ಅಗಸೆ ಬೀಜದ ಪುಡಿನ ಸೇರಿಸಿ ತಗೊಳ್ತಾ ಇದ್ದೀನಿ. ಅಗಸೆ ಬೀಜದ ಪುಡಿಯಲ್ಲೂ ಕೂಡ ಗುಡ್ ಫ್ಯಾಟ್ ಅನ್ನೋದು ಕೂಡ ಇದೆ. ಹಾಗಾಗಿ ಓವರಾಲ್ ಬ್ಯಾಲೆನ್ಸ್ಡ್ ಲಿಕ್ವಿಡ್ ಡಯೆಟ್ ಆಗಬೇಕು. ಹಾಗಾಗಿ ನಾನಿಲ್ಲಿ ಎಲ್ಲನೂ ಕೂಡ ನನ್ನ ಒಂದು ಡಯೆಟಲ್ಲಿ ಲಿಕ್ವಿಡ್ ಡಯೆಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಯಾವ ರೀತಿ ಫುಡ್ನ ತಿಂದ್ಕೊಂಡು ಡಯೆಟ್ನ ಮಾಡ್ತೀವಿ ಅದೇ ರೀತಿ ನಾನಿಲ್ಲಿ ಲಿಕ್ವಿಡ್ ಡಯೆಟ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಹೆಸರು ಕಾಳಿನ ಸೂಪ್ ಮಾಡಿದ್ನಲ್ವ, ಅದ್ರ ಬದಲಿಗೆ ವೆಜಿಟೇಬಲ್ ಸೂಪ್ ಆಗಿರ್ಬೋದು, ಟೊಮೊಟೊ ಸೂಪು, ಇಲ್ಲಾಂದರೆ ಪಾಲಕ್ ಸೊಪ್ಪಿನ ಸೂಪು, ಈ ಥರ ಎಲ್ಲ ಬೇರೆ ಬೇರೆ ಸೂಪ್ಗಳಿರುತ್ತಲ್ಲ ಆ ಥರ ಸೂಪ್ಗಳನ್ನೂ ಕೂಡ ಮಾಡಿಕೊಂಡು ಟ್ರೈ ಮಾಡ್ಬೋದು, ತೊಂದರೆ ಏನಿಲ್ಲ. ಇದನ್ನೇ ಮಾಡ್ಕೋಬೇಕು ಅಂತ ಏನಿಲ್ಲ. ಅದಾದ ನಂತರ ಈ ಒಂದು ಹೆಸರು ಕಾಳು ಸೂಪ್ನಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ತುಂಬಾ ಒಳ್ಳೆಯದು, ಡಯೆಟ್ ಬ್ಯಾಲೆನ್ಸ್ ಆಗತ್ತೆ ಅಂತೇಳಿ ನಾನು ಅದನ್ನು ಮಾಡಿಕೊಂಡೆ. ಇನ್ನು ನೆಕ್ಸ್ಟು ನೈಟ್ ಊಟಕ್ಕೆ ನಾನಿಲ್ಲಿ ರಾಗಿ ಗಂಜಿನ ಮಾಡ್ಕೊಂಡಿದ್ದೀನಿ. ಒಂದು ಲಿಕ್ವಿಡ್ ಡಯೆಟ್ ಆಗಿರೋದ್ರಿಂದ ರಾಗಿ ಗಂಜಿನ ಮಾಡಿಕೊಂಡೆ. ನಿಮಗೆ ಬೇಕಿತ್ತು ಅಂದರೆ ಓಟ್ಸ್ ಗಂಜಿನಾದರೂ ಮಾಡ್ಕೋಬೋದು, ರಾಗಿ ಗಂಜಿನಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಮಿಲೆಟ್ಸ್ ಪೌಡರ್ದು ಅಂದರೆ ಮಾಲ್ಟ್ ಪೌಡರ್ ಬರುತ್ತಲ್ಲ ಅದರಿಂದನಾದ್ರು ಗಂಜಿ ಮಾಡಿಕೊಂಡು ನೀವು ಕುಡಿಬೋದು. ಇಲ್ಲ ಅಂದರೆ ಸಬ್ಬಕ್ಕಿ ಬರುತ್ತಲ್ಲ ಆ ಸಬ್ಬಕ್ಕಿ ಗಂಜಿನಾದರೂ ಮಾಡ್ಕೊಂಡು ಕುಡಿಬೋದು. ಸುಮಾರಷ್ಟು ಗಂಜಿಗಳಿದೆ, ಯಾವುದಾದ್ರೂ ಸರಿ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್, ಬೆಳಗ್ಗೆಯಿಂದ ಸಂಜೆವರೆಗೂ ಏನೋ ಒಂದು ಲಿಕ್ವಿಡ್ ಡಯೆಟ್ನ ಮಾಡಿಕೊಂಡ್ರೆ ಅದ್ರ ಜೊತೆಗೆ ನೀರನ್ನು ಕೂಡ ಚೆನ್ನಾಗಿ ಕುಡಿಬೇಕಾಗತ್ತೆ. ಮತ್ತು ನೋಡಿದ್ರಲ್ವ ಫ್ರೆಂಡ್ಸ್, ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಒಂದು ಲಿಕ್ವಿಡ್ ಡಯೆಟ್ನ ನಾನು ಯಾವ ರೀತಿ ಕಂಪ್ಲೀಟ್ ಮಾಡಿಕೊಂಡೆ ಅಂತ. ಏನಾದರೂ ವೆಯ್ಟ್ ಸ್ಟ್ರಕ್ ಆಗಿತ್ತು, ಇಲ್ಲ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಅನ್ನೋರು ಈ ಒಂದು ಲಿಕ್ವಿಡ್ ಡಯೆಟ್ನ ಫಾಲೋಅಪ್ ಮಾಡ್ತು ಅಂತ ಅಂದರೆ, ಸ್ಟ್ರಕ್ ಆಗಿದೆ ಅದಕ್ಕಾಗಿಯೇ ಫಾಲೋಅಪ್ ಮಾಡಬೇಕು ಅಂತೇನಿಲ್ಲ. ವಾರದಲ್ಲಿ ಒಂದು ದಿನ ಲಿಕ್ವಿಡ್ ಡಯೆಟ್ನ ಫಾಲೋಅಪ್ ಮಾಡ್ತು ಅಂದರೆ ಆರಾಮಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.